ನಿನ್ನೆ ಸಾಯಂಕಾಲ ಪೊಲೀಸ್ಗೆ ಒಂದು ಮಾಹಿತಿ ಬರುತ್ತೆ ದಟ್ ಜೈಲ್ ರೋಡ್ ಓಲ್ಡ್ ಬ್ಯಾಂಗ್ಳೂರ್ ರೋಡ್ನಲ್ಲಿ ಇರೋದು ಒಂದು ಮನೆಯಲ್ಲಿ ಕೆಲವು ಅಸ್ಥಿ ಪಂಜರ್ ಕಂಡು ಬಂದಿದೆ ಅಂತ. ಆ ಮಾಹಿತಿ ಮೇರೆಗೆ ನಮ್ಮ ಎಕ್ಸ್ಟೆನ್ಷನ್ ಸರ್ಕಲ್ ಪೊಲೀಸ್ ಇನ್ಸ್ಪೆಕ್ಟರ್ ನಯೀಮ್ ಮತ್ತು ಅವ್ರ ಟೀಮಲ್ಲಿ ಹೋಗಿ ಸರ್ಚ್ ಮಾಡೋಕ್ಕೆ ಹೋಗ್ತಾರೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ಅಂದರೆ ಮನೆಯದು ಫ್ರಂಟ್ ಗೇಟ್ ಏನಿದೆ ಅದು ಹೊರಗಡೆಯಿಂದ ಲಾಕ್ ಇತ್ತು, ಮತ್ತು ಮೇನ್ ಡೋರ್ ವುಡನ್ ಡೋರ್ ಏನಿತ್ತು ಅದು ಯಾರು ಫೋರ್ಸ್ಫುಲಿ ಬ್ರೇಕ್ ಓಪನ್ ಮಾಡಿ ಒಳಗಡೆ ಹೋಗಿದ್ರು. ಅಲ್ಲಿ ಇದು ನೈಟ್ ಟೈಮ್ ಇತ್ತು. ಆವಾಗ ಅಲ್ಲಿ ನಮ್ಮ ಪೊಲೀಸವರು ಇದು ಲೈಟ್ಸ್, ಟಾರ್ಚ್ ಲೈಟ್ಸ್ ಅಂದರೆ ಫೋಕಸ್ ಲೈಟ್ ತಗೊಂಡು ಚೆಕ್ ಮಾಡುವಾಗ ಫಸ್ಟ್ ಅವರಿಗೆ 3 ಅಸ್ಥಿ ಪಂಜರ್ ಅವರಿಗೆ ಕಂಡು ಬರುತ್ತೆ. ಅದು ಅದಾದಮೇಲೆ ಅವರು ಈ ಸೀನ್ ಆಫ್ ಕ್ರೈಮ್ ಏನಿದೆ, ಮನೆ ಏನಿದೆ ಪೂರ್ತಿ ಸರಿಯಾಗಿ ಐಸೋಲೇಟ್ ಮಾಡಿ ದಾವಣಗೆರೆಯಲ್ಲಿ ಇರೋದು ನಮ್ಮ ಎಫ್ ಎಸ್ ಎಲ್ ಟೀಮ್ಗೆ ಇನ್ಫಾರ್ಮ್ ಮಾಡಿದ್ರು. ಮತ್ತು ನಮ್ಮ ಜಿಲ್ಲೆಯಲ್ಲಿ ಇರೋದು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಅವರಿಗೆ ಕೂಡ ಈ ಸ್ಪಾಟ್ಗೆ ಕರೆಸಿದ್ರು. ಸೊ ರಾತ್ರಿ ಎಫ್ ಎಸ್ ಎಲ್ ಟೀಮ್ ಬಂದಾದಮೇಲೆ ಮತ್ತು ನಮ್ಮ ಸೋಕೋ ಟೀಮ್ ಅಲ್ಲಿ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಾದ್ಮೇಲೆ ಏನು ಗೊತ್ತಾಗುತ್ತೆ ಅಂದರೆ ಮನೆಯಲ್ಲಿ 2 ರೂಮ್ನಲ್ಲಿ, ಒಂದು ರೂಮ್ನಲ್ಲಿ 4 ಅಸ್ಥಿ ಪಂಜರ್ ಮತ್ತು ಇನ್ನೊಂದು ರೂಮ್ನಲ್ಲಿ 1 ಅಸ್ಥಿ ಪಂಜರ್ ಅವರಿಗೆ ಸಿಕ್ಕಿತ್ತು. ಸೀನಿಯರ್ ಆಫೀಸರ್ಸ್ DSP ಮತ್ತು ಅಡಿಷನಲ್ SP ಕೂಡ ಇಮಿಡಿಯೇಟ್ಲಿ ಸ್ಪಾಟ್ಗೆ ಹೋಗಿ, ಮತ್ತು ನಾನು ಕೂಡ ಲೇಟ್ ನೈಟ್ ಸ್ಪಾಟ್ಗೆ ಹೋಗಿ ಎಲ್ಲ ಚೆಕ್ ಮಾಡಿಬಿಟ್ಟು ನಾನು ಕೂಡ ಇನ್ಸ್ಪೆಕ್ಟ್ ಮಾಡಿದೆ. ಇವತ್ತು ಬೆಳಗ್ಗೆ ನಮ್ಮ DIG ದಾವಣಗೆರೆ ಸಾಹೇಬ್ ಕೂಡ ಬಂದು ಸ್ಪಾಟ್ ಚೆಕ್ ಮಾಡಿದ್ದಾರೆ. ಮೇಲ್ನೋಟಕ್ಕೆ ಅಲ್ಲಿ ಸ್ಪಾಟ್ಗೆ ಹೋಗಿ ನೋಡಿದ ತಕ್ಷಣ ಏನು ಗೊತ್ತಾಗುತ್ತೆ ಅಂದರೆ ಆ ಮನೆ ಸುಮಾರು ವರ್ಷದಿಂದ ಹಿಂಗೆ ಬಿದ್ದಿದೆ. ಲಾಸ್ಟ್ ಆ್ಯಸ್ ಪರ್ ದ ಅವ್ರದ್ದು ಆ ಮನೆಯಲ್ಲಿ ಅವರು ಜಗನ್ನಾಥ್ ರೆಡ್ಡಿ ಮತ್ತು ಪ್ರೇಮ ರೆಡ್ಡಿ, ತ್ರಿವೇಣಿ ರೆಡ್ಡಿ, ನರೇಂದ್ರ ರೆಡ್ಡಿ ಮತ್ತು ಕೃಷ್ಣ ರೆಡ್ಡಿ 5 ಜನ ಅದರಲ್ಲಿ ವಾಸ ಮಾಡ್ತಾಯಿದ್ರು ಅಂತ. ಅವರಿಗೆ ರಿಲೇಟಿವ್ಸ್ಗೆ ಮತ್ತು ಅಲ್ಲಿ ಸುತ್ತಮುತ್ತ ಜನರಿಗೆ ಮಾತಾಡುವಾಗ ನಮಗೆ ಏನು ಗೊತ್ತಾಯಿತು ಅಂದರೆ ಅಲ್ಲಿ ಆ ಫ್ಯಾಮಿಲಿ ಸಾಮಾನ್ಯವಾಗಿ ಯಾರಿಗೆ ಜಾಸ್ತಿ ಮಾತಾಡ್ತಾ ಇರಲಿಲ್ಲ, ಯಾರ ಜೊತೆಗೆ ಜಾಸ್ತಿ ಸಂಪರ್ಕ ಇಟ್ಕೊಡ್ತಾ ಇರಲಿಲ್ಲ. ವಾಟ್ ಎವರ್ ಲಿಟಲ್ ಬಿಟ್ ಇಂಟ್ರಾಕ್ಷನ್ ಏನಿತ್ತು ಅದು ಕೃಷ್ಣ ರೆಡ್ಡಿ ಅಲಿಯಾಸ್ ಬಾಬು ರೆಡ್ಡಿ ಅವ್ರದ್ದು ಮಗಂದು, ಜಗನ್ನಾಥ್ ರೆಡ್ಡಿ ಮಗಂದು ಇತ್ತು. ರಿಲೇಟಿವ್ಸ್ಗೆ ಹೋಗೋದು, ಯಾರಿಗೆ ಮಾತಾಡೋದು ಅವರೇ ಜಾಸ್ತಿ ಮಾತಾಡ್ತಾ ಇದ್ರು. ಮನೆಯಿಂದ ಹೊರಗಡೆ ಹೋಗಿ ಏನಾದರೂ ಗ್ರಾಸರಿ ಐಟಮ್ ತರಬೇಕು, ಹಾಲು ತರಬೇಕು, ಅವರೇ ಮಾತ್ರ ತೊಗೊಂಡ್ಬರ್ತಾಯಿದ್ರು. ಮಿಕ್ಕಿದ್ದು 4 ಮೆಂಬರ್ಸ್ ಪಬ್ಲಿಕ್ ವ್ಯೂನಲ್ಲಿ ಅಷ್ಟು ಕಂಡು ಬರ್ತಾ ಇರಲಿಲ್ಲ, ಅಟ್ಲೀಸ್ಟ್ ಸಿನ್ಸ್ ಲಾಸ್ಟ್ 8 to 9 ಇಯರ್ಸಿಂದ. ಸೊ ನೇಬರ್ಸ್ ಕೂಡ ಇದೇ ಹೇಳ್ತಾರೆ ಅಂದರೆ ಆಲ್ಮೋಸ್ಟ್ ಲಾಸ್ಟ್ 8-9 ಇಯರ್ಸಿಂದ ನಾವು ಫ್ಯಾಮಿಲಿಗೆ 4 ಜನರಿಗೆ ನೋಡಲಿಲ್ಲ. ಒಬ್ಬರು ಕೃಷ್ಣ ರೆಡ್ಡಿ ಮಾತ್ರ ಕೆಲವು ಸತಿ ಮನೆಯಿಂದ ಹೊರಗಡೆ ಬರ್ತಾಯಿದ್ರು, ಅವರಿಗೆ ಮಾತ್ರ ನೋಡ್ತಾ ಇದ್ದೀವಿ. ಅವರು ಕೂಡ ಲಾಸ್ಟ್ 4-5 ಇಯರ್ಸಿಂದ ಅವರು ಕೂಡ ಕಂಡಿಲ್ಲ. ನಾವು ಇದರಲ್ಲಿ ಫರ್ದರ್ ತನಿಖೆ ಮಾಡಿದ್ದೀವಿ. ಅವರು ರಿಲೇಟಿವ್ಸ್ ಗ್ರೂಪ್ಸ್ಗೆ ಅವರಿಗೆ ಮಾತಾಡುವಾಗ ಅವರು ಕೂಡ ಇದೆ ಹೇಳಿದರು. ಲೈಕ್ ಅಕ್ಟೋಬರ್ 2019 ಆಗಸ್ಟ್ ಸಮ್ವೇರ್ ಮಿಡಲ್ ಆಫ್ ಅಕ್ಟೋಬರ್ 2019 ಆವಾಗಿಂದ ಆ ಫ್ಯಾಮಿಲಿ ಯಾವುದು ಮೆಂಬರ್ ಯಾರಿಗೆ ಟಚ್ನಲ್ಲಿ ಇರಲಿಲ್ಲ. ಫೋನ್ ಮಾಡಿದರೆ ಫೋನ್ ಯಾರು ತೆಗಿತಾ ಇರಲಿಲ್ಲ ಅಂತ ಇನಿಷಿಯಲಿ, ಆಮೇಲೆ ಫೋನ್ ಕೂಡ ಸಿಗ್ತಾ ಇರಲಿಲ್ಲ. ಸೊ ಅಷ್ಟು ವಿಚಾರ ಮಾಡಾದ್ಮೇಲೆ ಅವರು ರಿಲೇಟಿವ್ ಪವನಿಂದ ನಾವು ಒಂದು ಕಂಪ್ಲೇಂಟ್ ತೊಗೊಂಡಿದ್ದೀವಿ, ಸಸ್ಪಿಷಿಯಸ್ ಡೆತ್ ಅಂತ. ಅದು UR 17/23 ಎಕ್ಸ್ಟೆನ್ಷನ್ ಚಿತ್ರದುರ್ಗ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನಲ್ಲಿ ರಿಜಿಸ್ಟರ್ ಆಗಿದೆ. ಇದು ಫರ್ದರ್ ತನಿಖೆ ನಡೀತಾ ಇದೆ. ಈಗ ಇವತ್ತು ಅಸ್ಥಿ ಪಂಜರ್ ಏನು ಸಿಕ್ಕಿದೆ ಅದು ಗುರುತಿಸಿ ಅದು ನಾವು ಈ ಬಸವೇಶ್ವರ ಮೆಡಿಕಲ್ ಕಾಲೇಜ್ಗೆ ಶಿಫ್ಟ್ ಮಾಡಿದ್ದೀವಿ. ನಾಳೆ ಇದು ಡಾಕ್ಟರ್ಸ್ ಟೀಮ್ ಅದರದ್ದು ಪೋಸ್ಟ್ ಮಾರ್ಟಮ್ ಮಾಡ್ತಾರೆ. ಮತ್ತು ಸೀನ್ ಆಫ್ ಕ್ರೈಮ್ ಸ್ಪಾಟಿಂದ ಫಾರೆನ್ಸಿಕ್ ಎವಿಡೆನ್ಸ್ ಏನೇನು ನಮಗೆ ಇನ್ವೆಸ್ಟಿಗೇಷನ್ಗೆ ಯೂಸ್ಫುಲ್ ಆಗ್ಬೋದು,
ನಮಗೆ ಹೆಲ್ಪ್ ಆಗುತ್ತೆ ಅಂತ ಫಾರೆನ್ಸಿಕ್ ಎವಿಡೆನ್ಸ್ ಡಿಪ್ಟಿ ಡೈರೆಕ್ಟರ್ ನಮ್ಮದು ರೀಜನಲ್ ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ತೊಂದರೆಗಳು ಏನಿದೆ ಅವರದ್ದು ನೇತೃತ್ವದಲ್ಲಿ ಒಂದು ತಂಡ ಬಂದಿತ್ತು, ನಮ್ಮ ಸೋಕೋ ಆಫೀಸರ್ಸ್ ಎಲ್ಲ ಸೇರಿ ಫಾರೆನ್ಸಿಕ್ ಎವಿಡೆನ್ಸ್ ಅಲ್ಲಿಂದ ಗುರುತಿಸಿ ಸರಿಯಾಗಿ ರೀತಿ ಲಿಫ್ಟ್ ಮಾಡಿ ಪ್ಯಾಕ್ ಮಾಡಿ ಆಯೋಗೆ ಹ್ಯಾಂಡ್ ಓವರ್ ಮಾಡಲಾಗಿದೆ. ಇದು ಎಸ್.ಟಿ. ಪಂಜರ್ ಶಿಫ್ಟ್ ಮಾಡಾದ್ಮೇಲೆ ಇನ್ನೊಂದು ಸತಿ ನಾವು FSL ಕಳಿಸಿದ್ದೀವಿ. ಯಾಕೆಂದ್ರೆ ಮನೆಯಲ್ಲಿ ಸಿಕ್ಕಾಪಟ್ಟೆ ಅದು ಅಸ್ತವ್ಯಸ್ತ ಸ್ಥಿತಿನಲ್ಲಿ ಇತ್ತು. ಸೊ ಮನೆ ಅಲ್ಲಿ ನಮಗೆ ಬೇರೆ ಏನಾದರೂ ಸಾಕ್ಷಿಗಳು ಸಿಗ್ಬೋದು, ಅದಕ್ಕೆ ಕೂಡ ಇನ್ನೊಂದು ಸತಿ ನಾವು ಸರ್ಚ್ ಮಾಡ್ತಾ ಇದ್ದೀವಿ. ಬೇರೆ ಏನಾದರೂ ಡೆತ್ ನೋಟ್ ಏನಾದರೂ ಸಿಗ್ಬೋದಾ, ಇಲ್ಲಾಂದರೆ ಅದೊಂದು ಕೆಮಿಕಲ್ ಬಾಟಲ್ ಸಮಥಿಂಗ್ ಏನು ನಮಗೆ ಇನ್ವೆಸ್ಟಿಗೇಷನ್ಗೆ ಅನುಕೂಲ ಆಗೋದು ರೀತಿ ಯಾವುದೇನಾದರೂ ಅಲ್ಲಿಂದ ಏನು ಸಾಕ್ಷಿ ಸಿಕ್ಕಿದರೆ ಅದಕ್ಕೆ ನಾವು ಇನ್ನೊಂದು ಸತಿ ಸರ್ಚ್ ಮಾಡ್ತಾ ಇದ್ದೀವಿ. ಸರ್ಚ್ ನಡೀತಾ ಇದೆ. ಮುಂದಿನ ತನಿಖೆ ಹೇಳಿದರೆ ಇದು ಫಸ್ಟ್ ಪೋಸ್ಟ್ಮಾರ್ಟಮ್ ಆಗುತ್ತೆ. ಪೋಸ್ಟ್ಮಾರ್ಟಮ್ ಆದಮೇಲೆ ಏನಾದರೂ ಪೋಸ್ಟ್ಮಾರ್ಟಮ್ ಟೈಮಲ್ಲಿ ಡಾಕ್ಟರ್ಸ್ ಏನು ಸ್ಯಾಂಪಲ್ ಸೀಸ್ ಮಾಡ್ತಾರೆ, ಸ್ಯಾಂಪಲ್ಸ್ ನಾವು ಮತ್ತು ಈಗ ಆಲ್ರೆಡಿ ಕಲೆಕ್ಟ್ ಮಾಡಿರೋದು ಸ್ಯಾಂಪಲ್ ಎಲ್ಲ ಸೇರಿ ನಾವು ಫಾರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸ್ತೀವಿ. ಅಲ್ಲಿಂದ ರಿಪೋರ್ಟ್ ಬಂದಾದಮೇಲೆ ಡಾಕ್ಟರ್ ಫೈನಲ್ ಒಪಿನಿಯನ್ ಹೇಳ್ತಾರೆ ಡೆತ್ ಹೇಗೆ ಆಗಿರ್ಬೋದು ಅಂತ. ಅದರ ಪ್ರಕಾರ ನಾವು ಮುಂದೆ